ಭಗವಂತನ ನಾಮೋಚ್ಚಾರಣೆಯಿಂದ ಮುಕ್ತಿಯನ್ನ ಒಬ್ಬ ವ್ಯಕ್ತಿ ಪಡಿಬೋದಾ? ಖಂಡಿತ ಪಡಿಬೋದು. ಇದಕ್ಕೆ ಉತ್ತರವಾಗಿ ಯಮರಾಜ ತನ್ನ ದೂತರಿಗೆ ಭಾಗವತದ ಈ ಶ್ಲೋಕದಲ್ಲಿ ಹೀಗೆ ಉತ್ತರವನ್ನ ನೀಡ್ತಾ ಹೋಗ್ತಾನೆ. ಶ್ರೀಮದ್ ಭಾಗವತ ಸ್ಕಂದಾರು ಅಧ್ಯಾಯ 3 ಶ್ಲೋಕ 24. ಭಗವಂತನ ಪುಣ್ಯ ನಾಮೋಚ್ಚಾರಣದಿಂದ ಮತ್ತು ಅವನ ಗುಣಗಳು ಹಾಗೆ ಚಟುವಟಿಕೆಗಳ ಕೀರ್ತನೆಯಿಂದ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಮುಕ್ತಿಯನ್ನ ಪಡಿತಾನೆ ಅನ್ನೋದು ತಿಳ್ಕೋಬೇಕು ಅಂತ ಯಮರಾಜ ಹೇಳ್ತಿದ್ದಾನೆ. ಪಾಪಗಳಿಂದ ಬಿಡುಗಡೆಗೆ ಇದೊಂದೇ ಪ್ರಕ್ರಿಯೆ ಅಂತ ಕೂಡ ಹೇಳಿದ್ದಾನೆ. ಅವನು ಅಪರಾಧರಹಿತವಾಗಿ ಹರಿನಾಮವನ್ನ ಉಚ್ಚರಿಸಿದರೆ ಭೌತಿಕ ಬಂಧನದಿಂದ ಪರಿಹಾರ ಪಡೆಯುತ್ತಾನೆ. ಅಜಾಮಿಳ ತುಂಬಾ ಪಾಪಿಷ್ಠನಾಗಿದ್ದ, ಆದ್ರೆ ಆತ ಸಾಯುವಾಗ ಹರಿನಾಮವನ್ನ ಉಚ್ಚಾರಣೆ ಮಾಡ್ದ. ಅವನು ತನ್ನ ಮಗನನ್ನ ಕರೀತಿದ್ರು ಕೂಡ ನಾರಾಯಣನ ನಾಮಸ್ಮರಣೆ ಮಾಡಿದ್ರಿಂದಾಗಿ ಅವನು ಸಂಪೂರ್ಣ ಮುಕ್ತಿಯನ್ನ ಪಡೆದ. ಆದ್ರೆ ಈ ಹರಿನಾಮವನ್ನ ಯಾವಾಗ ಮಾಡಬೇಕು? ಇದಕ್ಕೆ ಶ್ರೀಧರ ಸ್ವಾಮಿಗಳು ಹೀಗೆ ಉತ್ತರವನ್ನ ನೀಡ್ತಾ ಹೋಗ್ತಾರೆ. ಪ್ರಾತಃ ಕಾಲ ಅಥವಾ ಸಾಯಂಕಾಲ ಸಮಯದಲ್ಲಿ ಯಾರು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾರೆ ಅವರು ಸಕಲ ಭೌತಿಕ ಕ್ಲೇಶಗಳಿಂದ ಮುಕ್ತಿಯನ್ನು ಪಡೆಯಬಲ್ಲರು ಅಂತ ಹೇಳ್ತಾರೆ. ಪ್ರತಿದಿನ ನಿರಂತರವಾಗಿ ಬಹಳ ಗೌರವದಿಂದಾಗಿ ಭಗವಂತನ ಪುಣ್ಯನಾಮವನ್ನು ಶ್ರವಣ ಮಾಡುವವನು ಮುಕ್ತಿಯನ್ನು ಪಡೆಯಬಲ್ಲನೆಂದು ಮತ್ತೊಂದು ಉಲ್ಲೇಖವು ದೃಢಪಡಿಸುತ್ತದೆ. ಇದನ್ನ ಭಾಗವತದ 11ನೇ ಸ್ಕಂದ 3ನೇ ಅಧ್ಯಾಯ 27ನೇ ಶ್ಲೋಕದಲ್ಲಿ ಇದನ್ನ ಕೂಡ ನೋಡಬಹುದಾಗಿದೆ. ಶ್ರವಣಂ ಕೀರ್ತನಂ ಧ್ಯಾನಂ ಹರೇರ್ದ್ಭುತ ಕರ್ಮಣ ಜನ್ಮ ಕರ್ಮ ಗುಣಾನಾಂಚ ತದರ್ಥೇ ಕಿಲ ಚೇಷ್ಟಿತಂ. ಭಗವಂತನ ಅಸಾಧಾರಣ ಮತ್ತು ಅದ್ಭುತ ಚಟುವಟಿಕೆಗಳ ಕುರಿತು ಸದಾ ಕೀರ್ತನೆ ಮತ್ತು ಶ್ರವಣವನ್ನ ಮಾಡಬೇಕು. ಈ ಚಟುವಟಿಕೆಗಳನ್ನ ಕುರಿತು ಧ್ಯಾನ ಮಾಡಬೇಕು ಮತ್ತು ಭಗವಂತನನ್ನ ತೃಪ್ತಿಪಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಹೇಳೋದು ಈ ಕಲಿಯುಗದ ಯುಗಧರ್ಮವಾದ ನಾಮ ಸಂಕೀರ್ತನೆ ಮಾಡಬೇಕು, ನಾಮ ಜಪವನ್ನ ಮಾಡಬೇಕು. ಅದೇ ಈ ಯುಗದ ಧರ್ಮ. ಯುಗದ ಧರ್ಮ ಯಾರು ಮಾಡ್ತಾರೆ ಅವರು ಖಂಡಿತವಾಗ್ಲೂ ಮುಕ್ತಿಯನ್ನ ಪಡೆದೇ ಪಡಿತಾರೆ. ಹರೇ ಕೃಷ್ಣ.